ಏನು ಇಷ್ಟ ಆಯ್ತು ನಿಮ್ಮ ಸಿನಿಮಾದಲ್ಲಿ? ಎಲ್ಲ ಸಕ್ಕದ ಆಕ್ಟಿಂಗ್ ಮಾಡೋದು ಫನ್ನಿ ಆ್ಯಂಡ್ ವೆರಿ ಫೈನ್ ಆ್ಯಕ್ಟಿಂಗ್. ಸರ್ ಕಾಮಿಡಿ ಎಲ್ಲ ಹೆಂಗೆ? ಕಾಮಿಡಿ ಬ್ಯೂಟಿಫುಲ್ ಸರ್. ಓಕೆ. ಸರ್ ಹೇಗಿತ್ತು? ಚೆನ್ನಾಗಿದೆ ಸರ್ ಹೇಗಿತ್ತು? ಸರ್ ಉತ್ತರ ಕರ್ನಾಟಕದ ತೊಗೊಂಡಿರಿ ಭಾಳ ಚೆನ್ನಾಗಿತ್ತು. ಉತ್ತರ ಕರ್ನಾಟಕದ ತೊಗೊಂಡಿಲ್ಲ ಭಾಳ ಚೆನ್ನಾಗಿತ್ತು. ಸರ್ ಹೇಗಿತ್ತು? ವಾಯ್ಸ್ ನೆವರ್ ಕಾಂಪ್ರಮೈಸ್ ಹೆಸರಿಗೆ ಒಂದು ಕಡೆ ತರುವಂಥ ಸಿನಿಮಾ ಇದಾಗಲಿ. ನಮ್ಮ ಉತ್ತರ ಕನ್ನಡದೊಳಗೆ 100 days ಓಡಲಿ ಅಂತ ನಮ್ಮ ಆಸೆ ಐತಿ. ಆಲ್ ದ ಬೆಸ್ಟ್ ಆಲ್ ವಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಮತ್ತು ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಎಲ್ರಿಗೂ ಒಳ್ಳೇದಾಗಲಿ. ರೊಕ್ಕ ಹಾಕಿದ್ದಕ್ಕೂ ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕೈತಿ. ಮಕ್ಕಳು ಏನೇ ದೆವ್ವ ಅದಾವು, ಎಂಟು ದೆವ್ವ ಏನದಾವಲ್ಲ ಅವು ಏನ್ರ ನಮ್ಮನ್ನು ರಾತ್ರಿ ಹಿಡಿದು ಹುಚ್ಚಿ ವಹಿಸಿ ನಮಗೆ ಹೆದರಿಕೆ ಐತಿ. ಬಟ್ ಸಿನಿಮಾ ಈಸ್ ಆಲ್ ಓಕೆ. ಸಿನಿಮಾ ಮಾತು ಚಲೋ ಐತಿ. ಅವೆಲ್ಲರೂ ಕೂಡ ಹೋಗಿ 10ನೇ ತಾರೀಕಿಗೆ ಜುಲೈ 10ಕ್ಕೆ ಯಾರೂ ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾಳೆ ಎಲ್ಲರೂ ಫ್ಯಾಮಿಲಿ ಹೋಗಿ ಕೂತ್ಕೊಂಡು ನೋಡಿರಿ. ಸಿನಿಮಾಕ್ಕೂ ಆಲ್ ದ ಬೆಸ್ಟ್, ಎಲ್ರಿಗೂ ಆಲ್ ದ ಬೆಸ್ಟ್. ನಮಸ್ಕಾರ. ಸರ್ ಹೇಗಿದ್ರಿ? ಸರ್ ಹೇಗಿದೆ? ಮೂವಿ ಮಾತ್ರ ಚೆನ್ನಾಗಿತ್ತು ಮೇಡಮ್. ಮೂವಿ ಮಾತ್ರ ಹುಡುಗರು ನೋಡಬೇಕು. ಈ ಸಲ ಮಾತ್ರ 100 days ಪಕ್ಕ ಇದು ಮೂವಿ ಮಾತ್ರ. ನಿಮಗೆ ಆ ಥರ ಏನಾದರೂ ಅನುಭವ ಆಗಿದೆ ದೇವದ್ದು? ಇಲ್ಲ ಮೇಡಮ್, ಇದು ಮಾತ್ರ ಕ್ರಿಯೇಟಿವಿಟಿ ಮಸ್ತ್ ಇದೆ ಮೇಡಮ್. ಪಿಕ್ಚರ್ ಮಾತ್ರ ಚೆನ್ನಾಗಿದೆ. ನೋಡ್ಬೋದು. ಆದರೆ ನಮ್ಮ ಹುಬ್ಬಳ್ಳಿ ಜನರಿಗೆ ಭಾಳ ಒಂದು ಖುಷಿ ಅನ್ನಿಸ್ತಾ ಇದೆ. ಅದ್ರಾಗ ನಮ್ಮ ಭಾಗ ಹುಡುಗರಿದ್ದಾರೆ. ಎಲ್ಲ ಕರ್ನಾಟಕದ ಯುವ ಕಲಾವಿದರಿಗೆ ಒಂದು ಒಳ್ಳೇದಾಗಲಂತೆ ನಾವು ಶುಭ ಹಾರೈಸ್ತಾ ಇದ್ದೀವಿ. ಸರ್ ಈ ಮೂವಿಯಿಂದ ಏನು ಮೆಸೇಜ್ ಇದೆ ಅಂತ ಅನಿಸ್ತು ನಿಮಗೆ? ಮೆಸೇಜ್ ಅಂತಂದರೆ ಈಗಿನ ಒಂದು ಇದನ್ನು ನೋಡಿದರೆ ದೆವ್ವದೊಂದು ತಗೊಂಡಿದ್ದಾರಲ್ಲ, ಅದರಿಂದ ಒಂಥರ ಕಲ್ಪನೆ ಅದೇ ತಿಳ್ಕೊಬೋದು. ಚೆನ್ನಾಗಿದೆ. ಎಲ್ಲ ರೀತಿಯಿಂದ ಖುಷಿಯಾಗಿ ನೋಡ್ಬೋದು ಅಂತ ಥಿಯೇಟರ್ ಬಂದು ನೋಡಿದ್ರೆ ಆ ಸೌಂಡು ಆ ಎಫೆಕ್ಟ್ ಎಲ್ಲ ಚೆನ್ನಾಗಿ ನೋಡಿದ್ದಾರೆ. ಸಿನಿಮಾ ಬರ್ತೀನಿ ಅಂದ್ರೆ ಪಾಪ ಅವರು ಬಿಸಿ ಇದ್ರು. ಸುದೀಪ್ ಸರ್ ಕ್ಲೋಸ್ ಹೈದರಾಬಾದ್ ಶೂಟಿಂಗ್ ಅಲ್ಲಿ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ತರ ನೀವು ಶೂಟ್ ಫಿಲಮ್ ನೋಡಿದ್ರಿ, ಈ ತರ ಸ್ಟೋರಿ ಲೈನ್ ಇಡೀ ಕರ್ನಾಟಕ ಅಲ್ಲ ಇಡೀ ಸೌತ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಬಂದಿದ್ಯಾ? ನಾನು ನಿನ್ನೆ ಕ್ವಶನ್ ಮಾಡ್ತೀನಿ. ಇಂಡಿಯಾಲೇ ಬಂದಿಲ್ಲ ಈ ತರ ಇಡೀ ಸೌತ್ ಇಂಡಿಯಾ ನೋಡಿದ್ರೆ ಈ ತರ ಒಂದು ಸ್ಟೋರಿ ಲೈನ್ ಬಂದಿದ್ಯಾ? ಹಾರರ್ ಫಿಲಮ್ಸ್ ನೋಡಿದೀರಾ? ಈ ತರ ಒಂದು ಹಾರರ್ ಫಿಲಮ್ಸ್ ನೋಡಿದೀರಾ? ಈ ತರ ಒಂದು ಲೈನ್ ನೋಡಿದೀರಾ? ಒಳ್ಳೆ ಸಿನಿಮಾ ಬಂದಿದೆ ನೋಡಿದ್ವಿ ಅನ್ಕೊಂಡು ನೀವೇ ನಿಮ್ಮ ಸ್ನೇಹಿತರಿಗೆ ಹೋಗಿ ಹೇಳಲ್ವಾ? ಅಷ್ಟೇ. ಎಲ್ಲಾರ್ದು ಕಂಪ್ಲೇಂಟ್ಸ್ ಇದೇ ಇರುತ್ತೆ ಸರ್. ಕತೆ ಇದ್ರೆ ಎಷ್ಟು ಅಂದ್ರೆ ಕತೆ ಇದ್ರೆ ಕಾಮಿಡಿ ಇದ್ರೆ ಹಾರರ್ ಇಲ್ಲ ಅಂತ ಎಲ್ಲರದ್ದು ಕಂಪ್ಲೇಂಟ್ಸ್ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಎಲಿಮೆಂಟ್ಸ್ ಇದೆ. ಸೊ ನಮ್ಮ ಡೈರೆಕ್ಟರ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾವು ಫಸ್ಟ್ ಟೈಮ್ ನೋಡ್ತಿದ್ರಿಂದ ಸೊ ನಮ್ಗೆಲ್ಲ ಎಲಿಮೆಂಟ್ಸ್ ಇದೆ ಅಂತ ನಮಗೊಂದು ಕಾನ್ಫಿಡೆನ್ಸ್ ಇದೆ. ಸೊ ಪ್ರತಿಯೊಂದು ಇಷ್ಟ ಹಾಗೆ ಆಗುತ್ತೆ. ಸೊ ಒಳ್ಳೆ ಸಿನಿಮಾ ಕುಡಿ ಅಂತಾರೆ ಅವರು. ನಾವು ತುಂಬಾ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ನೋಡ್ತಾ ಇರ್ತೀವಿ. ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಒಳ್ಳೆ ಸಿನಿಮಾ ಬರ್ತಾ ಇಲ್ಲ. ಈ ಒಳ್ಳೆ ಸಿನಿಮಾ ಬಂದಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಿನಿಮಾ ಇರೋ ಕತೆ, ಆ ಕತೆ ಮಾಡಿರೋ ಇವರು ನಿಜವಾದ ಪ್ರಯತ್ನ ಮಾಡಿ ಅವ್ರನ್ನ ಯಾರೋ ಅದಕ್ಕೆ ಇವರೇ ನಮ್ಮ ನೀವೆಲ್ಲರೂ ನಮ್ಮವರು ಒಳ್ಳೇದಾಗಲಿ, ನಿಮ್ಮ ಚಿತ್ರಕ್ಕೆ ಒಳ್ಳೇದಾಗಲಿ. ಇನ್ನು ನಮ್ಮ ಗದಗ ಹುಡುಗ ಅದನ್ನ ಎಲ್ಲ ಉತ್ತರ ಕನ್ನಡದೆಲ್ಲ ಸಪೋರ್ಟ್ ಮಾಡ್ತಾರೆ. ಆಲ್ ದಿ ಬೆಸ್ಟ್. ಒಂದು ನಿಮಿಷನೂ ಬೋರಿಂಗಿಲ್ಲ. ಸೂಪರ್ ಅಲ್ಟಿಮೇಟ್ ಸೂಪರ್. ಸಾಂಗ್ಸ್ಗಿಂತ ಒಬ್ಬರು ಮಾಡ್ತಿದ್ದಾರೆ. ಸಾಂಗ್ಸ್ ಸೂಪರ್, ಲೊಕೇಶನ್ ಚೆನ್ನಾಗಿದೆ, ಸೂಪರ್ ಇದೆ. ಹುಡುಗರದ್ದು ಏನಿಲ್ಲ ಎನರ್ಜಿ ಆ ಸೀನ್ ಚೆನ್ನಾಗಿದೆ. ಆಮೇಲೆ ಅವ್ರಿಗಿಂತ ಡಿಪಾರ್ಟ್ಮೆಂಟ್ ಅವ್ರು ಹೇಗಿದ್ರಿ? ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ಎಷ್ಟು ನಕ್ಕಿರ್ರಿ ಸಿನಿಮಾದಲ್ಲಿ? ಹೆಂಗಿತ್ತು ಸರ್ ಸಿನಿಮಾ? ಏನು ಇಷ್ಟ ಆಯಿತು ಸರ್ ನಿಮ್ಮ ಸಿನಿಮಾದಲ್ಲಿ? ಹೇಗಿತ್ತು ಮೇಡಮ್ ಸಿನಿಮಾ? ಎಷ್ಟು ನಗಾಡಿದ್ರಿ ಸಿನಿಮಾದಲ್ಲಿ ನೋಡಿ?
ಆ ಥರ ದೆವ್ವದ ಏನಾದರೂ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಿದೆಯಾ? ಹೇಗಿತ್ತಮ್ಮ ಸಿನಿಮಾ? ಅಮ್ಮ ಸಿನಿಮಾ ಹೇಳಿ. ಅದು ಯಾರ್ಯಾರು ಇದೆ ಆ ಸಾಂಗ್ಸ್ ಎಲ್ಲ ಇಷ್ಟು ಎಂಜಾಯ್ ಮಾಡಿದ್ರಿ? ಸರಿಯಾಗಿತ್ತು, ಇಷ್ಟ ಆಯ್ತು. ಈಗಿನ ಯುವಕರು ನೋಡ್ಬೇಕಾದ್ರೆ ಸಿನಿಮಾ ಮತ್ತು ಇನ್ನೊಂದು ಸಿನಿಮಾ ನೋಡೋದನ್ನ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು. ಈ ಡೈರೆಕ್ಟರ್ ಪ್ರತಿ ಕ್ಷಣ ಒಂದು ನಿಮಿಷ ಬಿಡಲಾರ್ದಂಗೆ ಕ್ಯೂರಿಯಾಸಿಟಿ ಹುಡ್ಸ್ಯಾರ. ಮತ್ತು ಇನ್ನೊಂದು ಎಲ್ಲರೂ ಕುಟುಂಬ ಸಮೇತ ಬಂದು ನೋಡೀವಿ. ಕರ್ನಾಟಕ ಸಿನಿಮಾನ ಕನ್ನಡ ಸಿನಿಮಾ ನೋಡಿ